ಚಿಕ್ಕೋಡಿ ಭಾಗದಲ್ಲಿ ರಾಜಕೀಯ ಆಕಾಂಕ್ಷಿಗಳು ಸಾಕಷ್ಟು ಹೋರಾಟ ಮಾಡಿದ್ದದು. ಈಗಾಗಲೇ ಗಣೇಶ್ ಹುಕ್ಕೇರಿ ಅವರು ಸಹಿತ ಇಲ್ಲ ಚಿಕ್ಕೋಡಿ ಜೊತೆ ಗೋಕಾಕ್ ಆಗಲಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಭಾಗದವರು ಒಪ್ಕೊಳ್ತಾ ಇದ್ದಾರೆ ಎರಡೂ ಆಗಲಪ್ಪ ಅಂತೇಳಿ. ಇದು ಇವತ್ತು ಈ ನಮ್ಮ ಶಿವರಂಜನ ಬೋಳಣ್ಣವರಾಗಿರ್ಬೋದು, ಅಲ್ಲಿ ಹೋರಾಟಗಾರ ಇರ್ಬೋದು, ಅವರು ಜಿಲ್ಲಾ ಮಾಡೋದ್ರೆ ಇದೇನು ಯಾರ್ದು ತಕರಾರಿಲ್ಲ. ಇಲ್ಲಿ ಕೇಳುವಲ್ಲೇ ಅವರನ್ನು ಮಾಡಿದ್ರೆ ನಮ್ಮನ್ನು ಮಾಡಿದ್ರಿಂದ ನೀವು ಹೆಚ್ಚು ಯೋಗ್ಯ ಆಗ್ತಿತ್ತು ಏನೋ. ಯಾವ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಏನೋ ಜಗಳದ ವಾಸನೆ ಇಲ್ಲಿ ಬಂದು ಬರ್ತದೆ. ಅದು ಆಗಬಾರ್ದಾಗಿದ್ದು. ಯಾಕಂದ್ರೆ ಒಬ್ಬರು ಪ್ರಜ್ಞಾವಂತರು ಇಲ್ಲಿ ಮುಖ್ಯವಾಗಿ ಗೋಕಾಕ್ ಬೈಲಂಗದ ವೇರಿ ಅಲ್ಲ, ಬೈಲಂಗಲ್ ಚಿಕ್ಕೋಡಿ ವೇರಿ ಅಲ್ಲ, ಎಲ್ಲರೂ ಒಂದಿಲ್ಲ. ಆರೋಗ್ಯ ದೃಷ್ಟಿಯಿಂದ ಸಣ್ಣ ಆಡಳಿತ ವಿಭಾಗ ಆಗಬೇಕು ಯೋಗ್ಯವಾದ ವಿಷಯ ಐತಿ. ಆ ನೆಲೆಗಟ್ಟಲ್ಲಿ ಮಾತಾಡೋದು ಭಾಳ ಯೋಗ್ಯ ಆಗ್ತದೆ. ಅನಗತ್ಯ ಇಲ್ಲ ಜನರ ಮಧ್ಯದಲ್ಲಿ ವೈರದ್ದು ಬರುವಂಥದ್ದಲ್ಲ. ಎಲ್ಲ ಜನರು ಸಹ ತಮ್ಮ ನಾಡಿನ ಬಗ್ಗೆ, ತಮ್ಮ ನೆಲದ ಬಗ್ಗೆ, ತಮ್ಮ ಊರಿನ ಬಗ್ಗೆ, ತಮ್ಮ ಹಳ್ಳಿಯ ಬಗ್ಗೆ, ತಮ್ಮ ಮನೆಯ ಬಗ್ಗೆ, ತಮ್ಮ ಸಮಾಜದ ಬಗ್ಗೆ ಗೌರವ ಇರೋದು, ಪ್ರೀತಿಸೋದು ಸುಳ್ಳೇನಲ್ಲ. ಅದು ಇರಬೇಕು. ಮತ್ತು ಅದರಿಂದ ಅದನ್ನು ಮನುಷ್ಯನ ಅಲ್ಲ. ಆದ್ರೆ ಅದು ಅತಿರೇಕ ಆಗಬಾರ್ದು ಅಂತ ನಾನೊಬ್ಬನೇ ಇರಬೇಕು ಅನ್ನುವಂಥ ಮಾತುಗಳು ತಪ್ಪು ಅಂತ ಇಷ್ಟ ಸಿಂಪಲ್ ಆಗಿ. ಆದ್ರೆ ಬೇರೆ ಆಗಬೇಕು. ಯಾಕಂತಂದ್ರೆ ಅದು ಹಳೆದ ವಿಭಾಗೀಯ ಮಟ್ಟದಲ್ಲಿ ಬಂದಿದ್ದದ. ಆದ್ರೆ ಈಗ ಮೊದಲು ಬಂದಿದ್ದೇನಪ್ಪ, ಇವು 2-3 ದಶಕಗಳಿಂದ ಆಗ್ತಾ ಬಂದಿದ್ದಾವ. ಮತ್ತು ಈ ಹಿಂದಿನ ಜಯಂತ್ ಪಟೇಲ್ ಸಮಯದಲ್ಲ ಬೆಳಗಾವಿಯ ಲೋಕಲ್ ಅಲ್ಲಿಯ ವಕೀಲರು ಮತ್ತು ಇನ್ನುಳಿದವರು ಸ್ವಲ್ಪ ಭಾಷಾಭಿಮಾನಿಗಳು ಸಹಜ ಬೆಳಗಾವಿಯಲ್ಲೇ ಮಹಾರಾಷ್ಟ್ರ ಹೋಗಿದ್ರಪ್ಪ, ಸಣ್ಣ ಜಿಲ್ಲಾ ಆದಾಗ ಅಂದ್ರೆ ಹೋಗ್ಬಾರ್ದು ಭಯ ಇರ್ಬೋದು. ಅಲ್ಲಿ ಒಪ್ಪುವಂಥ ಮಾತಿತ್ತು ಆ ದಿನದಲ್ಲೇ. ಆ ದಿನದಲ್ಲಿ ನಮ್ಮ ಬೈರವರು ಅವ್ರು ಸಪೋರ್ಟ್ ಮಾಡಿದ್ದು ಯೋಗ್ಯನೇ ಇತ್ತು. ಆದರೆ ಇವತ್ತು ಅದು ಅನ್ನೋದಿದ್ರು ಇವತ್ತು ಅವ್ರು ಭಾಳ ಜೊತೆ ನಮ್ಮದು ಮಾಡ್ರಿ ಅನ್ನುವಂಥದ್ದು ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಈಗ ಅದೇನೋ ಇರಲಿ, ಈಗಂತೂ ಜವಾಬ್ದಾರಿ ನಮ್ಮ ಸತೀಶ್ ಅವರದ್ದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಇಬ್ಬರು ಜವಾಬ್ದಾರಿ ಹೆಚ್ಚಾಗಿದೆ. ಈ 3 ಮಾಡುವಂಥ ಅನಿವಾರ್ಯತೆ ಅವ್ರ ಮುಂದದ. 3 ಘೋಷಣೆ ಮಾಡಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ.